ನಮಸ್ಕಾರ ಸ್ನೇಹಿತರೆ, ಚರಕ ಸಂಜೀವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ದಿನದ ಮನೆ ಮದ್ದು ಹಲ್ಲುನೋವಿಗೆ. ಮೊದಲಿಗೆ ಹಲ್ಲುನೋವು ಹೇಗೆ ಬರ್ತದೆ ಅನ್ನೋ ತಿಳ್ಕೊಳ್ಳೋಣ. ತುಂಬ ಸಿಹಿ ತಿನ್ನೋದ್ರಿಂದ ಹಲ್ಲು ಹುಳುಕಾಗಿ ಹಲ್ಲುನೋವು ಬರ್ತದೆ. ಅತಿ ತಣ್ಣನೆ ಅಥವಾ ಬಿಸಿ ಪದಾರ್ಥಗಳನ್ನು ಪದೇ ಪದೇ ಸೇವಿಸೋದ್ರಿಂದ ನರಗಳು ಒತ್ತಡಕ್ಕೊಳಗಾಗಿ ಹಲ್ಲುನೋವು ಬರ್ತದೆ. ಇನ್ನು ಹಲ್ಲಿಗೆ ಅಥವಾ ವಸಡಿಗೆ ಪೆಟ್ಟಾಗಿದ್ರೆ ಹಲ್ಲುನೋವು ಬರ್ತದೆ. ಹಲ್ಲು ಹುಳುಕು ಹಲ್ಲುನೋವಿಗೆ ಕಾರಣ ಆಗ್ತದೆ. ಶೀತದಿಂದ ಕೆಲವು ಬಾರಿ, ಕಿವಿ ನೋವಿದ್ದರೆ, ವಸಡಿನ ತೊಂದರೆಯಿಂದ, ಕ್ಯಾಲ್ಸಿಯಂ ಕೊರತೆಯಿಂದ ಮುಂತಾದವುಗಳಿಂದ ಹಲ್ಲುನೋವು ಬರ್ತದೆ. ಇನ್ನು ಹಲ್ಲುನೋವಿಗೆ ಮನೆ ಮದ್ದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ 1 ಚಮಚ ಉಪ್ಪನ್ನ 1 ಲೋಟ ಬಿಸಿ ನೀರಿಗೆ ಹಾಕಿ ಬಾಯಿ ಮುಕ್ಕಳಿಸ್ಬೇಕು. ಎರಡನೇದು 1 ಅಥವಾ 2 ಲವಂಗ ಅಥವಾ ಲವಂಗದ ಎಣ್ಣೆ, ಇದನ್ನ 1 ಚಮಚ ಲಿಂಬೆ ರಸದ ಜೊತೆ ಸೇರಿಸಿ ನೋವಿರೋ ಜಾಗದಲ್ಲಿ ಇಟ್ಕೊಂಡ್ರೆ ನೋವು ಶಮನ ಆಗ್ತದೆ. ಮೂರನೇದು ಕೌಲು ಮರದ ಚಕ್ಕೆ, ಇದು ನಾರಾಗಿರ್ತದೆ. ಇದರ ಮೇಲ್ ಸಿಪ್ಪೆಯನ್ನು ತೆಗೆದು ಒಳಗೆ ಕೆಂಪಗಿರ್ತದೆ. ಈ ಚಕ್ಕೆಯನ್ನು ಇದರ ಜೊತೆಗೆ 2 ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಸೇರಿಸಿ ಕುದಿಸ್ಬೇಕು. 2 ಲೋಟ 1 ಲೋಟಕ್ಕೆ ಬರಲಿ ತನಕ ಇದನ್ನ ಬತ್ತಿಸ್ಬೇಕು. ಇದು ಸ್ವಲ್ಪ ಬಿಸಿ ಇರುವಾಗಲೇ ಈ ದ್ರಾವಣದಿಂದ ಬಾಯಿ ಮುಕ್ಕಳಿಸಿದ್ರೆ ಹಲ್ಲುನೋವು ಶಮನ ಆಗ್ತದೆ. 4ನೇದು ನೇರಳೆ ಚಕ್ಕೆ, ಮಾವಿನ ಚಿಗುರೆಲೆ, ಲವಂಗ ಅಥವಾ ಎಲೆ, ವೀಳ್ಯದೆಲೆ, ಇದನ್ನ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಬಿಸಿಲಿನಲ್ಲಿ ಒಣಗಿಸಿ ಚೂರ್ಣ ಮಾಡಿ ಇಟ್ಕೊಳ್ಳಿ. ಈ ಚೂರ್ಣಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಹಲ್ಲುನೋವು ಇರೋ ಜಾಗದಲ್ಲಿ 4 ರಿಂದ 5 ನಿಮಿಷ ಇಟ್ಟು ನಂತರ ಬಾಯಿ ಮುಕ್ಕಳಿಸಿ. 5ನೇದು 1 ಚಮಚ ತುಂಬೆ ರಸ, ಅರ್ಧ ಚಮಚ ಲಿಂಬು, ಅರ್ಧ ಚಮಚ ಉಪ್ಪು ಸೇರಿಸಿ ಸ್ವಲ್ಪ ಬಿಸಿ ನೀರಿಗೆ ಹಾಕಿ ಬಾಯಿ ಮುಕ್ಕಳಿಸ್ಬೇಕು. ನಂತರ ಶುದ್ಧ ನೀರಿನಿಂದ ಬಾಯಿ ತೊಳ್ಕೊಳ್ಳಿ. ಆದರೆ ಈ ಔಷಧಿ ಹೊಟ್ಟೆಗೆ ಸೇರಿದಂತೆ ನೋಡ್ಕೊಳ್ಳಿ. 6ನೇದು ಕಸ್ತೂರಿ ಜಾಲಿ ಅಥವಾ ಜಾಜಿ ಗಿಡದ ತೊಗಟೆ ಅಥವಾ ಚೂರ್ಣ, ಇದನ್ನ ಉಪ್ಪಿನೊಡನೆ ಸೇರಿಸಿ ಬಾಯಿ ಮುಕ್ಕಳಿಸಿ. ಈಗ ಹಲ್ಲುನೋವು ಬಾರದೇ ಇರೋ ಹಾಗೆ ತಡೆಗಟ್ಟೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲನೇದು ಆಯಿಲ್ ಪುಲ್ಲಿಂಗ್. 1 ಚಮಚ ಶುದ್ಧ ಕೊಬ್ಬರಿ ಎಣ್ಣೆನ ಬಾಯೊಳಗೆ ಹಾಕಿ 10 ರಿಂದ 15 ನಿಮಿಷ ಕುಚ್ಚು ಅಂದರೆ ಬಾಯಿ ಕುಲುಕುತ್ತಿರಬೇಕು. ನಂತರ ಶುದ್ಧ ನೀರಿನಿಂದ ಬಾಯಿ ತೊಳೆದುಕೊಳ್ಬೇಕು. ಈ ದ್ರಾವಣವನ್ನು ನುಂಗಬಾರದು. 2ನೇದು ಕೆಲವು ಅಭ್ಯಾಸಗಳು, ಅಂದರೆ ಊಟದ ನಂತರ ಎಲೆ, ಅಡಿಕೆ, ಸುಣ್ಣ ಸೇರಿಸಿ ಜಗಿಯುವುದು, ಆಗಾಗ ಸಿಗುವ ಹಸಿ ಎಲೆಗಳನ್ನು ತಿನ್ನುವುದು, ಉದಾಹರಣೆಗೆ ತುಳಸಿ ಎಲೆ, ಪೇರ್ಲೆ ಕುಡಿ, ನೇರಳೆ ಕುಡಿ, ದಾಲ್ಚಿನಿ ಎಲೆ ಅಥವಾ ದಾಲ್ಚಿನಿ ಸಣ್ಣ ಚೂರು, ಪುದೀನ ಇತ್ಯಾದಿ. ಸ್ನೇಹಿತರೆ, ನಿಮಗೆ ಯಾವಾಗ ಸಿಗುತ್ತದೋ ಆಗಾಗ 1 ಎಲೆ ಬಾಯಿಗೆ ಹಾಕಿ ಜಗಿದು ತಿನ್ನಿ. ಇದರಿಂದ ಯಾವಾಗಲೂ ಹಲ್ಲುನೋವು ಬರದಂತೆ ತಡೆಗಟ್ಟಬಹುದು. ಧನ್ಯವಾದಗಳು.